ಗೆಳೆಯರೇ, ನಿಮಗೆ ಜ್ಞಾನದ ಗುರು ಯಾರು ಮತ್ತು ಆ ಗುರುವಿನ ದೇವಸ್ಥಾನ ಎಲ್ಲಿದೆ ಎಂದು ತಿಳಿದಿದೆಯೇ? ಸರಿ, ಹಾಗಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ವಿಡಿಯೋನ ಮುಂದಿನ ಭಾಗಕ್ಕೆ ಹೋಗೋಣ. ಜ್ಞಾನದ ಗುರುವಿನ ಹೆಸರು ಗುರು ದಕ್ಷಿಣಾಮೂರ್ತಿ ಎಂದು. ಈ ದೇವಾಲಯವು ವಾರದ 7 ದಿನದಲ್ಲಿ ಗುರುವಾರ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 1ರವರೆಗೆ ಈ ದೇವಾಲಯವು ತೆರೆದಿರುತ್ತದೆ. ದೇವಾಲಯದ ಒಳಗೆ ಹೋಗೋಣ ಬನ್ನಿ. ದೇವಾಲಯದ ಒಳಗೆ ಹೋದರೆ ಮೊದಲು ನಮಗೆ ಕಾಣಿಸುವ ಮೂರ್ತಿ ಪರಶುರಾಮ ಮೂರ್ತಿ. ಈ ಮೂರ್ತಿಯ ಬಲಭಾಗಕ್ಕೆ ಶ್ರೀ ವಿಘ್ನ ವಿನಾಯಕ ಮೂರ್ತಿ ಕಾಣಿಸುತ್ತದೆ. ಪರಶುರಾಮ ಮೂರ್ತಿಯ ಎಡಭಾಗಕ್ಕೆ ಕಾಣಿಸುವ ವಿಗ್ರಹವೇ ಶ್ರೀ ದಕ್ಷಿಣಾಮೂರ್ತಿ. ಈ ದೇವರಿಗೆ ಗುರು ದಕ್ಷಿಣಾಮೂರ್ತಿ ಎಂದು ಯಾಕೆ ಕರೆಯುತ್ತಾರೆ ಗೊತ್ತೇ? ದಕ್ಷಿಣ ಎಂದರೆ ಪರಿಣಿತ ಎಂದು, ಮೂರ್ತಿ ಅಂದರೆ ನಿರಾಕಾರ. ಬೇರೆ ಯಾವ ದೇವರು ಕೂಡ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಇರುವುದಿಲ್ಲ. ಮೃತ್ಯು ದೇವತೆ ಯಮನ ಹೊರತುಪಡಿಸಿ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಇರುವ ದೇವರು ಅಂದರೆ ಅದು ದಕ್ಷಿಣಾಮೂರ್ತಿ ಮಾತ್ರ. ದಕ್ಷಿಣಾಮೂರ್ತಿಯು ಪರಮೇಶ್ವರನ ಲೀಲಾ ವಿಭೂತಿಗಳಲ್ಲಿ ಒಂದು. ವೀಣಾ, ಸಾಂಬ, ಯೋಗ, ಸಂಹಾರ, ಶಕ್ತಿಜ್ಞಾನ, ಅನುಷ್ಠಾನ, ವ್ಯಾಖ್ಯಾನ, ವಿದ್ಯಾ, ವಠಮೂಲ ಎಂಬ 10 ವಿಧ ಶಿವಮೂರ್ತಿಗಳಲ್ಲಿ ಕೊನೆಯದೇ ಇದು ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯನ್ನು ಎಲ್ಲ ಗೋತ್ರಗಳಿಗೂ ಆದಿಗುರಿ ಎಂದು ಕರೆಯುತ್ತಾರೆ. ಈ ದೇವರಿಗೆ 108 ಕಡಲೆ ಕಾಳಿನ ಹಾರವನ್ನು ಅರ್ಪಿಸುತ್ತಾರೆ. ಈ ದೇವಾಲಯದಲ್ಲಿ ದಕ್ಷಿಣಾಮೂರ್ತಿ ಒಂದು ಕೈಯಲ್ಲಿ ಚಿನ್ಮಯ ಮುದ್ರೆ ಆಕಾರವಿದ್ದರೆ ಮತ್ತೊಂದು ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡಿರುವ ಮೂರ್ತಿ. ಈ ದೇವಾಲಯವು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿದೆ. ಕೋಲಾರ ನಗರದ KSRTC ಬಸ್ ನಿಲ್ದಾಣದಿಂದ 3 ಕಿಲೋಮೀಟರ್ ಮುಳಬಾಗಿಲಿನ ಕಡೆಗೆ ಹೋಗುವ ದಾರಿಯಲ್ಲಿ ಈ ದೇವಾಲಯವು ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.